ಗುಡ್ ಮಾರ್ನಿಂಗ್ ರೀ ಬಬ್ಬಾ. ಸೊ ಫೈನಲಿ ಜಸ್ಟ್ ಹೈದ್ರಾಬಾದ್ ಮುಟ್ಟಿದ್ದೇವೆ ನೋಡ್ರಿ. ನಡೆದೆ ಈಗ ಹೊರಗೆ ಮಸ್ತ್ ರೆಸ್ಟ್ ಐತ್ರಿ, 4-5 ಗಂಟೆ ಫಸ್ಟ್ ಕ್ಲಾಸ್. ಸೊ ಈಗ ಏನಂತಂದ್ರೆ ಹೊರಗೆ ಹೋಗೋಮಿ, ಹೊರಗಿಂದ ಆಟೋ ಹಿಡಿಯಮ್. ಸೊ ಇದು ನಮ್ಮ ಹೈದ್ರಾಬಾದ ನಾಂಪಲ್ಲಿ ಸ್ಟೇಷನ್. ನಿದ್ದೆ ಮಸ್ತ್ ಐತೆ ನೋಡ್ರಿ, 4-5 ಗಂಟೆ ಕಮ್ಸೆ ಕಮ್. ಸೊ ಈಗ ಸ್ಟೇಷನ್ ಹೊರಗೆ ಬಂದೆವು. ಇದು ಹೈದ್ರಾಬಾದ್ ನಾಂಪಲ್ಲಿ ಸ್ಟೇಷನ್ ಔಟ್ಸೈಡ್. ಇದು ನಿಮ್ರಾ ಹೋಟೆಲ್ ಅಂತ. ಇಲ್ಲಿ ಬಿರಿಯಾನಿ ಜಬರ್ದಸ್ತ್ ಸಿಗ್ತೈತ್ರಿ. ಈಗ ಜಸ್ಟ್ ಬಂದಾಗ್ಯದ, ಆಲ್ರೆಡಿ ಒಂದು ಟೈಮ್ ಆಗ್ಯದ. ಬಟ್ ಮೊದಲು ನಾವು ಹೋಗ್ತೀವಲ್ರಿ, ಇಲ್ಲೇ ಬಂದು ಸೀದಾ ಪಾರ್ಸಲ್ ತೊಗೊಂಡು ಹೋಗ್ತೀವಿ. ಜಬರ್ದಸ್ತ್ ಸಿಗ್ತಿತ್ತು ಬಿರಿಯಾನಿ. ಸ್ಟೇಷನ್ ಹೊರಗೆ ಬರೋಣ ಮೆಟ್ರೋ ಸ್ಟೇಷನ್ ಅದ ನೋಡ್ರಿ. ನಿಮಗೆ ಆ ಕಡೆ ಎಲ್ಲಿಂದ ದಿಲ್ಶುಖ್ ನಗರ, LB ನಗರ್ ಎಲ್ಲೂ XYZ ನಿಮಗೆ ಹೈದ್ರಾಬಾದ್ನಾಗ ಹೋಗೋದಿತ್ತಂದ್ರೆ ಬೆಸ್ಟ್ ಆಪ್ಷನ್. ಸೊ ಇದು ಸ್ಟೇಷನ್ ಹೊರಗೆ ಬರೋಣ ಸೀದಾ ಕಬೂತರ್ ಕಂಡೇವ್ರಿ, ಪಕ್ಷಿಗಳು. ಸೊ ಮುಂಜಾನೆ ಇಷ್ಟ ಆಯಿತು, ಅದಕ್ಕೆ ಜೋಳ ಹಾಕ್ಬೇಕಂತ. ಸೊ ಅಲ್ಲಿ ಮಾರ್ತಾರೆ ಸ್ಟೇಷನ್ ಹೊರಗೆ. ಇನ್ನು ಯಾರಿಗೂ ಇಷ್ಟ ಆಯ್ತು ಅಂದ್ರೆ ತೊಗೊಂಡು ನೀವು ಹಾಕ್ಬೋದು ನೋಡ್ರಿ. ಜೋಳ ಮತ್ತು ಬಾಜರಿ ಇರ್ತದೆ. ಸೊ ಈಗ ನೋಡ್ರಿ ಹೋಗೋಮಿ, ಟೈಮ್ ಆಗ್ಯದ, ಹೋಗಿ ಮತ್ತೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಹೋಗೋಣ. ಹಾಯ್ ಫ್ರೆಂಡ್ಸ್, ಈಗ ಸದ್ಯ ರೀ ಫೈನಲಿ ನಾವು ನಾಂಪಲ್ಲಿ ಸ್ಟೇಷನ್ ಬಿಟ್ಟಿವು. ಹೈದ್ರಾಬಾದ್ ಒಳಗೆ ನಮ್ಮ ಅಣ್ಣ ಮನೆ ಅದಲ್ಲಿ, ಅವ್ರ ಬಳಿ ಹೋಗಿ ಫ್ರೆಶ್ ಅಪ್ ಆಗಿ ಬೆಸ್ಟ್ ಬ್ರೇಕ್ಫಾಸ್ಟ್ ಮಾಡಿ, ಅವ್ರ ಬಳಿ 2 ವೀಲರ್ ಅದ. ಆ 2 ವೀಲರ್ ತೊಗೊಂಡು ಸಂಗಡಿ ರೀ ಕಂಟಿನ್ಯೂ ಬ್ಲಾಗ್ನಾಗ ಸಿಗಮ್ಮ. ಸೊ ಇದು ನಮ್ಮ ಹೈದ್ರಾಬಾದ್ನಾಗ ಹ್ಯಾಬಿಟ್ಸ್ ಅಂತ ಏರಿಯಾ ರೀ ಇದು. ಇಲ್ಲಿ ಒಂದು ಈಗ ರೈಟ್ ಟರ್ನ್ ಆಯ್ತು ನೋಡ್ರಿ ಆಟೋ. ಸ್ವಲ್ಪ ಮುಂದೆ ಹೋಗೋಣ, ರೈಟ್ ಸೈಡಿಗೆ ಒಂದು ಗ್ರ್ಯಾಂಡ್ ಹೋಟೆಲ್ ಅಂತದ ರೀ. ಇಲ್ಲಿಂದ ಬಿರಿಯಾನಿ ತಿಂದಿರಲ್ರಿ, ಸೂಪರಾಗಿ ಟೇಸ್ಟ್ ರೀ. ನಿಮ್ಮ ಪ್ರವೀಣ್ ಬಾಬಾಗೆ ನೆನೆಸ್ತೀರಿ ನೋಡ್ರಿ, ಏಕ್ ನಂಬರ್ ಇರ್ತಾರೆ ಟೇಸ್ಟ್. ಸೊ ಈಗ ಇದು ಮುಂದೆ ಬರೋಣ, ಈ ಲೈನ್ಸ್ ಶಾಪ್ಸ್ ಅವ ರೀ. ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್, ಮೆಡಿಕಲ್ ಟ್ಯಾಬ್ಲೆಟ್ಸ್ ಅವೆಲ್ಲ ಇಲ್ಲಿ ಸಸ್ತದಾಗ ಸಿಗ್ತವೆ ರೀ ಬಾಬಾ. ಎಲೆಕ್ಟ್ರಾನಿಕ್ಸ್ ಮತ್ತು ಏನಂತಂದ್ರೆ ಮೊಬೈಲ್ದಾಯ್ತು, ಮೊಬೈಲ್ ಐಟಮ್ಸ್, ಡಿಸ್ಪ್ಲೇ ಅವೆಲ್ಲ. ಲೊಕೇಶನ್ ಏನಂತಂದ್ರೆ ನೋಡ್ರಿ, ಆಂಧ್ರ ಬ್ಯಾಂಕ್ ಅದ ಕೋಟಿದು. ಆಂಧ್ರ ಬ್ಯಾಂಕ್ ಸೈಡ್ ಗುಜರಾತಿ ಗಲ್ಲಿ ಅಂತದ, ಅಲ್ಲದ ನೋಡ್ರಿ ಇದು. ನೀವು ಬಸ್ಸಿಗೆ ಬಂದ್ರೆ ಇಲ್ಲಿ ಆಂಧ್ರ ಬ್ಯಾಂಕ್ ಬಲ್ಲಿ ಹೇಳ್ದು ಸೀದಾ ಬಾಜುನೇ ಅದ ರೀ, ಏನು ಒಂದು 2 ಮಿನಿಟ್ಸ್. ಸೊ ಇದು ಏನಂತಂದ್ರೆ ಮೆಟ್ರೋ ಸ್ಟೇಷನ್ ಈ ಕಡೆಯಿಂದ ಅಂತಂದ್ರೆ MGP ಬಸ್ ಸ್ಟ್ಯಾಂಡ್. ಹೈದ್ರಾಬಾದ್ದು ಮೇನ್ ದೊಡ್ಡ ಬಸ್ ಸ್ಟ್ಯಾಂಡ್ ಇದು. ನಿಮಗೆ ಇಲ್ಲಿಂದ ಎಲ್ಲ ಕಡೆಯಿಂದ ಅಂದ್ರೆ ಯಾವ್ದು ಸ್ಟೇಟ್ ವೈಸ್ ಬಸ್ಸು ಸಿಗ್ತಾವೆ. ಮತ್ತು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗೋಣ, ನಂದು ಮೆಮೊರೀಸ್ ಅವ ಈ ಕಡೆ. ಯಾಕಂತಂದ್ರೆ ಈ ಗುಡಿ ನೋಡ್ರಿ, ಸಾಯಿ ಮಂದಿರ ಅದ ಇಲ್ಲಿ, ಸಾಯಿಬಾಬಾ ಮಂದಿರ. ಇಲ್ಲಿ ಸ್ಕೂಲ್ ಆಗೋಣ ಇಲ್ಲಿ ಬರ್ತಿದ್ದೆವು, ಬಂದು ಇಲ್ಲಿ ನೋಡ್ರಿ ಇದು ಗ್ರೌಂಡ್ ಅದ ನೋಡ್ರಿ. ಗುಡಿ ಹೋಗಿ ಮತ್ತು ಇಲ್ಲಿ ಗ್ರೌಂಡ್ ಬಂದು ಮಸ್ತ್ ಆಟ ಆಡಿದ್ವಿ, ಮತ್ತು ಮನೆಗೆ ಹೋಗ್ತಿದ್ದೇವೆ ರೀ ಆರಾಮ್ಸೆ 1-2 ಗಂಟೆ. ವಾಲಿಬಾಲ್ ಆಯಿತು ಮತ್ತು ಕ್ರಿಕೆಟ್ ಆಯಿತು, ಅಂದ್ರೆ ಭಾಳ ನಮೂನೆ ಆಟ ರೀ, ಗೆಲ್ಲಿ ದಂಡ ಅಂಥವು ಭಾಳ ಆಟ ಇರ್ತೀವಿ. ಸೊ ಇದು ನಮ್ಮ ಚಾದರ್ಗಢ ಬ್ರಿಡ್ಜ್ ರೀ. ಮತ್ತು ಈ ಕಡೆಯಿಂದ ಒಂದು ಬಾಳೆಬಾಳ ಒಂದು 5 ಇಲ್ಲ 10 ಮಿನಿಟ್ಸ್, ಮ್ಯಾಕ್ಸಿಮಮ್ 10 ಮಿನಿಟ್ಸ್ ನಮ್ಮ ಅಣ್ಣನ ಮನೆಗೆ ಹೋಗ್ಬಿಡ್ತೀವಿ ರೀ. ಹೋಗೋಣ ಮತ್ತು ಫ್ರೆಶ್ ಅಪ್ ಆಗಿ ಜಲ್ದಿ ಹೋಗಮ್ರಿ. ಇಲ್ಲಿ ಹೈದ್ರಾಬಾದ್ದು ಫೇಮಸ್ ಕೇಕ್ ಸಿಗ್ತಾವೆ ನೋಡ್ರಿ, FB ಕೇಕ್ಸ್ ಅಂತಿದ್ದು. ಭಾಳ ಚಲೋ ಟೇಸ್ಟ್ ಇರ್ತಾರೆ ಅವ್ರ ಬಳಿ. ಇದು ಮಲಕ್ಪೇಟ್ ಬ್ರಿಡ್ಜ್ ರೀ ಇದು. ಈ ಬ್ರಿಡ್ಜ್ ಇಳೆನೂ ಒಂದು ಹೋಟೆಲ್ ಅದ ರೀ, ಸೋಹೆಲ್ ಹೋಟೆಲ್ ಅಂತ. ಆ ಸೋಹೆಲ್ ಹೋಟೆಲ್ನಾಗ ನೀವು ಅಗರ್ಸಿ ಯಾವಾಗೂ ರೀ, ಅಲ್ಲಿ ಸ್ಟಾರ್ಟರ್ಸ್ ಆಯಿತು, ಮೇನ್ ಕೋರ್ಸ್ ಆಯಿತು. ಸಬ್ಸೆ ಬೆಸ್ಟ್ ಅಂತಂದ್ರೆ ಬಿರಿಯಾನಿ. ನೀವು ಅಂತಿರ್ಬೋದು ಬಿರಿಯಾನಿ ಎಲ್ಲ ಕಡೆ ತಾರೀಫ್ ಮಾಡ್ತೀರಿ ಪ್ರವೀಣ್ ಬಾಬಾ ಅಂತ. ಇಲ್ಲ, ನಾ ಎಲ್ಲಿ ತಿಂತೀರಲ್ಲ ಆ ಸ್ಪಾಟ್ದು ನಿಮಗೆ ಲೊಕೇಶನ್ ಹೇಳ್ತೀನಿ. ಸೂಪರ್ ಅಲ್ಟಿಮೇಟ್ ಟೇಸ್ಟ್ ಇರ್ತದೆ. ನಿಮಗೆ ಹೇಳ್ತೀನಲ್ಲ, ನಾ ಟ್ರೈ ಮಾಡಿದ್ದೆ ನಿಮಗೆ ಸಜೆಷನ್ ಕೊಡ್ಲತ್ತೀನಿ. ಯಾಕಂತಂದ್ರೆ ಟ್ರೈ ಮಾಡಲಾರ್ದು ನಾ ಚಲೋ ಅದ ಅಂತ ಹೇಳಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಇವಾಗಲೂ ನಂಬಂಗಿಲ್ಲ. ಕಿಲ್ ನೋಡ್ರಿ, ಇದು ಸೋಹೆಲ್ ಹೋಟೆಲ್ ಅಂತ. ಈ ಕಡೆಯಿಂದ ಬಿರಿಯಾನಿನೂ ಏಕ್ ನಂಬರ್ ಇರ್ತದೆ. ಎಕ್ಸಾಕ್ಟ್ ಲೊಕೇಶನ್ ಅಂತಂದ್ರೆ ಇದು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಅದಲ್ರಿ, ಗೌರ್ಮೆಂಟ್ ಹಾಸ್ಪಿಟಲ್ ಬಾಜುನೇ ಮಲಕ್ಪೇಟ್ ಬ್ರಿಡ್ಜ್ ಇಳೇನ ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಆಲ್ಮೋಸ್ಟ್ ನಿಯರ್ ಆಗಿದ್ದೇವೆ ರೀ ಅಣ್ಣನ ಮನೆ ಬಳಿ. ಇದು ನೋಡ್ರಿ ಸೆಂಟ್ರಲ್ ಜೈಲ. ಹೈದ್ರಾಬಾದ್ದು ಭಾಳ ದೊಡ್ಡ ಜೈಲ್ ಅದ ರೀ ಈ ಕಡೆ, ಸೆಂಟ್ರಲ್ ಜೈಲ್. ಹೆಸರು ಏನಂತಂದ್ರೆ ಚಂಚಲ್ಗೂಡ ಜೈಲ್ ಅಂತ್ರಿ. ಸೊ ಫೈನಲಿ ಅಣ್ಣನ ಮನೆಗೆ ಬಂದೇವ್ರಿ. ಬರೋಣ, ನಮ್ಮ ಅಣ್ಣನ ಮಗಳು ಎದ್ದಿದ್ರು ನನ್ನ ಸಂಗಟ ಆಟ ಆಡ್ಲತ್ತೀನಿ ನೋಡ್ರಿ ಹೆಂಗೆ. ಯಾವಾಗ ಸಣ್ಣ ಹುಡುಗರ ಸಂಗಟ ನಾವು ಸಣ್ಣ ಆಗ್ಬೇಕತ್ತರಿ.
ಯಾಕಂತಂದ್ರೆ ಅವ್ರಿಗೆ ಎಂಜಾಯ್ ಅಂದ್ರೆ ಅವ್ರು ಖುಷಿ ಪಡ್ತಾರಲ್ಲ, ಅವ್ರಿಗೆ ನೋಡಿ ನಾವು ನಮಗೂ ಭಾಳ ಸ್ವಲ್ಪ ಖುಷಿ ಆಯ್ತು. ಸೊ ಫೈನಲಿ ನಾ ರೆಡಿ ಆಗೀನಿ. ನಾ ಮತ್ತು ನಮ್ಮ ಅಣ್ಣ, ಇದು ದೊಡ್ಡ ಅಣ್ಣ ನೋಡ್ರಿ, ನಮ್ಮ ಖಾಸ್ ಮೌಸಿ ಮಗ. ಸೊ ಶಂಕರ್ ಅಂತ ಇವ್ರ ಹೆಸರು. ಆ್ಯಕ್ಚುಲಿ ನಮ್ಮ ಕರ್ನಾಟಕದವ್ರು ಇವ್ರನ್ನು. ಆಳಂದ್ ಅದಲ್ರಿ, ಆಳಂದ್ ಬಾಜು ಪಡಸಾವಳಿ ಅಂತ ಆ ಊರ್ದವ್ರು. ನಮ್ಮ ಮೌಸಿಯವ್ರು ಅಲ್ಲಿರ್ತಿರು. ನಮ್ಮ ಅಣ್ಣ ನಮ್ಮ ಈ 3 ಮಂದಿ ಅಕ್ಕ ತಂಗಿಯರ. ಇವ್ರನ್ನೂ ಅಕ್ಕ ತಂಗಿ ಅಂದ್ರೆ ಇಲ್ಲಿ ಹೈದ್ರಾಬಾದ್ನಾಗ ಇರ್ತಾರೆ. ಸೊ ಎಲ್ಲರೂ ಫ್ರೆಶ್ ಅಪ್ ರೆಡಿ ಆಗಿ ನಡೆದೇವು ನೋಡ್ರಿ. ನಾಷ್ಟ ಮಾಡ್ಬೇಕಂತ ನಡೆದೇವು. ಈಗ ಫಸ್ಟ್ ನಾಷ್ಟ ಮಾಡಿ ಮತ್ತು ವಾಪಸ್ ಹೋಗೋಮರಾಗ. ಸೊ ಅಣ್ಣ ಹೋತಾನೆ ಇವತ್ತು ಡ್ಯೂಟಿ. ನಾ ಮತ್ತು ನಮ್ಮ ಅಣ್ಣ ಚೇತನಣ್ಣ ಇಬ್ಬರೇ ಓಡಾಡ್ತೇವೆ ಹೊರಗೆ. ಸೊ ಅಣ್ಣಗೆ ಈಗ ನಾಷ್ಟ ಮಾಡಿಸಿ ಮೆಟ್ರೋ ಸ್ಟೇಷನ್ ಬಿಡ್ತೇವೆ. ನಮ್ಮ ಅಣ್ಣ ಹೋತಾನೆ ಡ್ಯೂಟಿಗೆ. ಪೂರಾ ಫ್ಯಾಮಿಲಿ ಒಳಗೆ ನಾವು 3 ಮಂದಿ ಅಣ್ಣ ತಮ್ಮರು. ನಾವು ಇಬ್ಬರು ಖಾಸ್ ನಮ್ಮ ಅಣ್ಣ ಮತ್ತು ನಾ ಮತ್ತು ಇವ ಶಂಕರಣ್ಣ, ನಾವು 3 ಮಂದಿ ಭಾಳ ಫ್ರೀಯಾಗಿರ್ತೇವೆ ರೀ. ಅಂದ್ರೆ ಮನೆ ಹೊರಗಿದ್ರೆ ಅಣ್ಣ ತಮ್ಮರು, ಹಿಂಗೆ ಹೊರಗಿದ್ರೆ ಫ್ರೀ ದೋಸ್ತ್ ಇದ್ದಂಗೆ ಇರ್ತೇವೆ ರೀ. ಏನು ಟೆನ್ಷನ್ ಇರೋಂಗಿಲ್ಲ. ಮಸ್ತ್ ಏಕ್ ನಂಬರ್. ಸೊ ಬಾಬಾ, ಇವತ್ತು ನಾ ಆ್ಯಕ್ಚುಲಿ ಎಕ್ಕಡೆ ಬಂದಿನಂತಂದ್ರೆ ನಂದು ಸಣ್ಣ ಅವಾಗಿದ್ದು ಮೆಮೊರೀಸ್. ಸೊ ಬ್ಯಾಕ್ ಸೈಡ್ ನೀವು ನೋಡ್ಲತ್ತಿರ್ಬೋದು ರೀ. ಇದೇ ನಮ್ಮ ಆ್ಯಕ್ಚುಲಿ ನಾವು ಇಲ್ಲಿ ಶಾಲಿ 8-10 ತನಕ ಓದಿದ್ದಿಲ್ಲ ರೀ. ಸೊ ಇದು ಶಾಲಿ ಹೆಸರು ನೋಡ್ರಿ, ನಾ ತೋರಿಸಿ. ನಮ್ಮ ಮರಾಠಿ ಸ್ಕೂಲ್ ಇದು. ಡಾಕ್ಟರ್ ಡಾವ್ರೆ ಉಚ್ಚ ಪ್ರಾಥಮಿಕ ಶಾಳಾ, ಸೌ ರಾಧಾಬಾಯಿ ಪಳ್ನಿಟ್ಕರ್ ಪ್ರಶಾಲಾ. ಆ್ಯಕ್ಚುಲಿ ಟೀಚರ್ ಅವರಿಗೆ ಮತ್ತು ಸರ್ ಅವ್ರಿಗೆ ಭೇಟಿ ಆಗ್ಬೇಕಂತ ಬಂದಿದೆ. ಬಟ್ ನನ್ನ ಬ್ಯಾಡ್ ಲಕ್ ಇಲ್ಲ ಅವರು. ಯಾಕಂತಂದ್ರೆ ಇವತ್ತು ಸ್ಕೂಲ್ ಬಂದದ. ಇವತ್ತು ಆ್ಯಕ್ಚುಲಿ ಸೋಮವಾರ ಅದಲ್ರಿ. ಸೊ ಅಂದ್ರೆ ಸ್ಕೂಲ್ ಚಾಲು ಇರ್ತದೆ ಅಂದ್ಕೊಂಡಿದ್ದೆ. ಯಾಕೋ ಬಂದಿಟ್ರೆ ಬಹುತೇಕ ಸಂಕ್ರಾಂತಿ ಸಲ ಆಗ್ಬೋದು ಬಹುತೇಕ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮತ್ತೆ ಯಾವಾಗಾರ ಬರ್ತೀನಲ್ಲ, ಭೇಟಿ ಆಗ್ತೀನಿ ನಿಮ್ಗೆ ಬ್ಲಾಗ್ನಾಗೂ. ಎಲ್ಲರಿಗೆ ಭೇಟಿ ಮಾಡಿಸ್ತೀನಿ, ನಮ್ಮ ಸ್ಕೂಲ್ ಟೀಚರ್ಸ್ ಸರ್ಸ್ ಎಲ್ಲರಿಗೆ. ಸೊ ನಮ್ಮ ಅಣ್ಣನೂ ಸ್ಯಾಡ್ ಆಗ್ಯಾನ, ಬಂದೇವು ಭೇಟಿ ಆಗ್ಬೇಕಂತ, ಸಿಕ್ಕಿಲ್ಲ. ಸೊ ನೋಡ್ರಿ, ಈ ಕಡೆ ಏನದಲ್ರಿ, ಫಸ್ಟ್ ಸೆಕೆಂಡ್ 3ನೇ ಕ್ಲಾಸ್ ತನಕ ಅದ ರೀ. ಮತ್ತು ಈ ಕಡೆ ಅಂದ್ರೆ 4, 5, 7, 8, 9, 10 ಹಿಂಗೆ ಅದ ರೀ. ಪೂರಾ ಭಾಳ ಮೆಮೊರೀಸ್ ಅವ ರೀ. ಅಲ್ಲಿ ಬ್ಯಾಕ್ ಸೈಡ್ ಏನಂತಂದ್ರೆ ಗ್ರೌಂಡ್ ಅದ ರೀ. ಮತ್ತೇನಂತಂದ್ರೆ ಭಾಳ ಎಂಟರ್ಟೈನ್ಮೆಂಟ್ಸ್, ಸಣ್ಣ ಹೋಗಿಡ್ದು ಮೆಮೊರೀಸ್ ಅಂತಂದ್ರೆ ಸೂಪರ್ ಇರ್ತಾವ ರೀ. ಈಗ ನೆನೆಸ್ತೆ ಅಂತಂದ್ರೆ ಮತ್ತು ದೊಡ್ಡವ್ರು ಯಾಕಾಗಿದ್ದೇವೆ ಅಂತ ಮತ್ತೆ ಆ ಫೀಲಿಂಗ್ ಬರ್ತದೆ. ಸೊ ಈ ಟೈಮರ ಆಗಿಲ್ಲ. ನೆಕ್ಸ್ಟ್ ಟೈಮ್ ನಾ ಬರ್ತೀನಲ್ಲ ಪಕ್ಕ ವ್ಲಾಗ್ನಾಗ ಒಳಗಿಂದ ಪೂರಾ ನಮ್ಮ ಸ್ಕೂಲ್ ಹೆಂಗದ ಏನಿಲ್ಲ ಎಲ್ಲ ತೋರಿಸ್ತೀನಿ. ಸೊ ನೀವು ವ್ಲಾಗ್ನ ಕಂಟಿನ್ಯೂ ಇರ್ರಿ, ಇವತ್ತು ಫುಲ್ ಎಂಜಾಯ್ ಮಾಡೋಣ. ಸೊ ಇದು ರೈಟ್ ಸೈಡಿಗೆ ನೋಡ್ರಿ ಬಾಬಾ, ಬಾಲಾಜಿ ರತನ್ ಲಾಲ್ ಮಿಠಾಯಿ ಭಂಡಾರ್ ಅಂತ. ಇವ್ರ ಬಳಿ ಸ್ವೀಟ್ಸ್ ಮತ್ತು ಸ್ನ್ಯಾಕ್ಸ್ ಮಸ್ತ್ ಅಂದ್ರೆ ಟೇಸ್ಟ್ ಏಕ್ ನಂಬರ್ ಇರ್ತಾವೆ ರೀ. ಸಮೋಸ, ಸ್ವೀಟ್ಸ್. ಪಂಚರತನ್ ಹೋಟೆಲ್ ಅದಲ್ರಿ, ಅದ್ರ ಬಾಜುನೇ ಸ್ವಲ್ಪ ನಿಯರ್. ಸೊ ಇದು ಲೆಫ್ಟ್ ಸೈಡ್ ವೆಂಕಟರಮಣ ಥಿಯೇಟ್ರ್. 10 ರೂಪಾಯಿ ಟಿಕೆಟ್ ತೊಗೊಂಡು ಮೂವಿ ನೋಡಿದೆವು ನೋಡ್ರಿ ಇಲ್ಲಿ ಬಾಬಾ, ಸ್ಕೂಲ್ ಟೈಮ್ನಾಗ. ಸೊ ಇದು ನಮ್ಮ ಕಾಚಿಗೂಡ ರೈಲ್ವೆ ಸ್ಟೇಷನ್ ಬಳಿ ಒಂದು ಗುಡಿ ಅದ ರೀ, ಶ್ರೀ ಶ್ಯಾಮ್ ಮಂದಿರ್ ಅಂತ. ಇಲ್ಲಿ ಮ್ಯಾಲೆ ಒಂದು ಇದು ಅದ ರೀ, ಏನಂತಂದ್ರೆ 12 ಜ್ಯೋತಿರ್ಲಿಂಗ ಮೂರ್ತಿ ಸವಲ್ರಿ, ಆ ಟೈಪ್ ಮ್ಯಾಲೆ. ಅಂದ್ರೆ ಭಾಳ ಚಲೋ ಅದ. ಒಳಗೆ ನೀವು ಗುಡಿಗೆ ಹೋಗಿ ಚಲೋ ದರ್ಶನ ಮಾಡಬಾರ್ದು ನೋಡ್ರಿ. ಇದು ನಮ್ಮ ಕಾಚಿಗೂಡ ರೈಲ್ವೆ ಸ್ಟೇಷನ್ ಅಪೋಸಿಟೇ ಅದ ರೀ. ನೋಡ್ಲತ್ತಿರ್ಬೋದು ನೀವು, ಕಾಚಿಗೂಡ ರೈಲ್ವೆ ಸ್ಟೇಷನ್ ಅದ ಇದು. ಅದರ ಅಪೋಸಿಟೇ ಅದು ಗುಡಿ ಅದ. ಸೊ ಇದು ನಿಮಗೆ ಹೈದರಾಬಾದ್ ಬಂದಿರಂದ್ರೆ ಲಾಡ್ಜ್ ಅದ ಇಲ್ಲಿ, ಹೋಟೆಲ್ ತ್ರಿವೇಣಿ ಹೋಟೆಲ್ ಅಂತ. ಅದ್ರ ಬಾಜುನೇ ಇದು ಅದ ನೋಡ್ರಿ, ಕುಮಾರ್ ಥಿಯೇಟ್ರ್ ಅಂತ. ಎಲ್ಲೋ ನನ್ನ ಮೆಮೊರೀಸ್ ಅವ. ಏನು ಮೆಮೊರೀಸ್ ಅಂತಂದ್ರೆ ಮೂವೀಸೇ. 10 ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿದ್ದೆವು ಮೂವಿ ನೋಡ್ಲಿಕ್ಕೆ. ಸೊ ಹೈದರಾಬಾದ್ ಬಂದರೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿರಿ. ಮತ್ತೆ ಅಂತಂದ್ರೆ ಇಲ್ಲಿ ಹೆಲ್ಮೆಟ್ ಭಾಳ ಇಂಪಾರ್ಟೆಂಟ್ ಅದ. ನನ್ನ ತಲೆ ಕುಂದ್ರಲಾಗಿತ್ತು. ನಮ್ಮ ಅಣ್ಣನ ಬಳಿ ಹೆಲ್ಮೆಟ್ ಅದಲ್ರಿ, ಅದು ಸಣ್ಣದ ಸೈಜ್, ನನ್ನ ತಲೆ ಕುಂದ್ರದ, ಅದು ಸಲಕ್ಕೆ ನಾ ಹಾಕ್ಕೊಂಡಿಲ್ಲ. ಸೊ ನೀವು ಯಾವಾಗೂ ಬಂದ್ರೆ ಪ್ಲೀಸ್ ಬೇರೆ ಹೆಲ್ಮೆಟ್. ಯಾಕಂತಂದ್ರೆ ಇಲ್ಲಿ ಭಾಳ ಸ್ಟ್ರಿಕ್ಟ್ ಅದ ಅಂತಲ್ಲ, ನಿಮ್ಮ ಸೇಫ್ಟಿ ಸಲಕ್ಕೆ ನೋಡ್ರಿ ಬಾಬಾ. ಸುಮ್ಮನೆ ನಾರ್ಮಲಿ ಇಲ್ಲಿ ಹೆಂಗೆ ಟ್ರಾಫಿಕ್ ಜಾಸ್ತಿ ಇರ್ತಾವೆ, ಅಡ್ಡ ತಿಡ್ಡ ಗಾಡಿಗಳು ಬರ್ತಾವೆ. ಅದ್ರ ಸಲುವಾಗಿ ನಾವು ಸೇಫಾಗಿ ಇದ್ರ ನಡೀತದೆ. ಸೊ ಈಗ ನಡೆದೇವು ನೋಡ್ರಿ, ಫುಲ್ ಹೊಸಲತ್ತದ, ಫಸ್ಟ್ ಕ್ಲಾಸ್. ನಮ್ಮ ಹೈದರಾಬಾದ್ ಕಿ ಜಾನ್ ಏನಂತಂದ್ರೆ ಬಿರಿಯಾನಿ ಇತ್ತು ನಮ್ಮ. ಸೊ ಮುಂಜಾನೆ ನಾನು ನಿಮಗೆ ಹೇಳೇನಿಲ್ಲ, ಇದು ನಮ್ಮ ಸೋಯಲ್ ಹೋಟೆಲ್ ಅಂತ. ಅಲ್ಲೇ ಮೆಟ್ರೋ ಸ್ಟೇಷನ್ ಅದ, ಇದು ನ್ಯೂ ಮಾರ್ಕೆಟ್ ಅಂತ. ಅಲ್ಲಿ ಇಳಿದು ನೀವು ಆ ಸೋಯಲ್ ಹೋಟೆಲ್ ಹೋಗ್ಬೋದು ನೋಡ್ರಿ. ನಂಬರ್ 1 ಟೇಸ್ಟ್ ಇರ್ತಾರೆ ಬಿರಿಯಾನಿ. ಸೊ ನಾವು ಈಗ ಅಲ್ಲೇ ನಡೆದೆವು.
ಫಸ್ಟ್ ಕ್ಲಾಸ್ ಬಿರಿಯಾನಿ ತಿನ್ನಮ್ರಿ, ಊಟ ಮಾಡಮ್ರಿ. ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ ಬಾಬಾ ನಿಮ್ಗೆ. ಎಕ್ಸಾಕ್ಟ್ ಲೊಕೇಶನ್ ನೋಡ್ರಿ ಹೇಳ್ತೀನಿ. ನ್ಯೂ ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಅದಲ್ರಿ, ಅಲ್ಲಿ ಹೇಳಿದ್ರೆ ನಿಮ್ಗೆ ಅಲ್ಲಿನ ವಾಕಬಲ್ ಡಿಸ್ಟೆನ್ಸ್ 5 ಮಿನಿಟ್ಸ್ನಾಗೂ ಹೋಗ್ಬೋದು. ಸೊ ಬಾಬಾ ಈಗ ನಾವು ಬಂದೆವು ಮುಂಜಾನೆ ನಿಮಗೆ ತೋರಿಸಿನಲ್ಲ ವ್ಲಾಗ್ನಾಗ ಸೋಯಲ್ ಹೋಟೆಲ್ ಅಂತ. ಅಲ್ಲೇ ಬಿರಿಯಾನಿ ತಿನ್ನೋದು, ಯಾಕಂದ್ರೆ ಭಾಳ ಸೂಪರಾಗಿ ಟೇಸ್ಟ್ ಇರ್ತಾರೆ. ಆರ್ಡರ್ ಕೊಟ್ಟಿನಿ, ಬರ್ತದೆ ಈಗ ಮ್ಯಾಕ್ಸಿಮಮ್ ಏನಂತಂದ್ರೆ ಒಂದು ಎರಡು ತಾಸು ಆಯಿತು. ನಾ ಸ್ಕೂಲ್ ಬಲ್ ಹೋಗಿದ್ದಲ್ಲ, ಸ್ಕೂಲ್ ನೋಡಿದೆ ಯಾರೂ ಸಿಕ್ಕಿಲ್ಲ. ಮತ್ತು ಫ್ರೆಂಡ್ಸ್ ಇದ್ದು ಎಲ್ಲ ಯಾರ್ದವ್ರ ಕೆಲಸ ಡ್ಯೂಟಿ ಮೇಲೆ ನಾಳೆಗೆ ಅವ್ರಿಗೆ ಸುಟ್ಟಿ ಅದ. ಸೊ ಎಲ್ಲರಿಗೆ ಭೇಟಿಯಾಗಿ ಬಂದೀನಿ. ಹೊಸ ಹೊಲತ್ತೈತು, ಫಸ್ಟ್ ಕ್ಲಾಸಿಗೆ ಬಿರಿಯಾನಿ ತಿಂದು ಹೋಗಮ್ಮಿ ನಮ್ಮ ಅಣ್ಣನ ಮನೆಗೆ. ಅಲ್ಲಿ ಪತಂಗ ಹಾರ್ಸಮ್ ಫಸ್ಟ್ ಕ್ಲಾಸ್ ಬಿರಿಯಾನಿ ಬರ್ತದೆ ನಿಮಗೆ ತೋರಿಸೋ. ಸೂಪರ್ ಅಲ್ಟಿಮೇಟ್ ಟೇಸ್ಟ್ ಇರ್ತಾರೆ. ಹಲೋ ಸೊ ಬಿರಿಯಾನಿ ಬಂದದ್ದು ನೋಡ್ರಿ ಬಾಬಾ, ಹ್ಯಾಂಗ್ ಸ್ಮೆಲ್ ಫುಲ್ ಎಕ್ದಮ್ ಸೂಪರಾಗಿ ಸ್ಮೆಲ್ ಉಂಟು. ಸೊ ಬರ್ರಿ ಲೆಟ್ಸ್ ಟ್ರೈ ಮಾಡೋದು. ಫುಲ್ ಎಕ್ದಮ್ ಸೂಪರಾಗಿ ಮಟನ್ ಎಷ್ಟು ಭಾರಿ ಆಗಿರ್ತಾರೆ, ಕರೆಕ್ಟ್ ದಮ್ ಕೊಡ್ತಾರೆ. ಸೊ ಲೆಟ್ಸ್ ಟ್ರೈ. ನೆನ್ಪಿಟ್ಕೊರಿ ಒಬ್ಬ ಹೈದ್ರಾಬಾದ್ ಬಂದಿರಲ್ಲ, ನಲ್ಗೊಂಡ ಎಕ್ಸ್ರೋಡ ಸೋಯಲ್ ಹೋಟೆಲ್ ಅಂತ ಸೂಪರ್ ಇರ್ತಾರೆ ಬಾಬಾ ಬಿರಿಯಾನಿ. ಅಲ್ಟಿಮೇಟ್ ಟೇಸ್ಟ್. ಹೈದ್ರಾಬಾದ್ ಕಿ ಜಾನ್ ಅಂತಾರೆ ಇದಕ್ಕೆ, ಹೈದ್ರಾಬಾದ್ ಕಿ ಜಾನ್ ಬಿರಿಯಾನಿ ನಂಬರ್ 1. ಸೊ ನಮ್ಮ ಅಣ್ಣನು ಈಗ ಟ್ರೈ ಮಾಡತ್ತಾನ ಟೇಸ್ಟ್ ನೋಡಮ್ಮ, ಅವ ಏನು ರಿವ್ಯೂ ಕೊಡ್ತಾನ. ಫುಲ್ ಗರಂ ಆಗಿದಲ್ಲಣ್ಣ ಮಟನ್ ಹೆಂಗದ? ಟೇಸ್ಟ್ನು ಬೆಸ್ಟ್ ಇರ್ತದೆ ಇಲ್ಲಿ, ಏಕ್ ನಂಬರ್. ಹೈದ್ರಾಬಾದ್ ಬಂದರೆ ಟ್ರೈ ಮಾಡ್ರಿ ಇಲ್ಲಿ. ನೋಡಮ್ಮ ನಾ ಟ್ರೈ ಮಾಡ್ತೀನಿ ಫಸ್ಟ್. ಸೂಪರ್. ಏನು ಹೇಳ್ತೀನಿ ನಮ್ಮ ಒಬ್ಬರಿಗೆ, ಹೈದ್ರಾಬಾದ್ ಬಂದರೆ ಇಲ್ಲಿ ಚಾರಗಡ ಬಲ್ಲಿ ಸೋಯಲ್ ಹೋಟೆಲ್ ಕಂಪಲ್ಸರಿ ವಿಸಿಟ್ ಮಾಡಬೇಕು, ತಿನ್ಬೇಕು. ಸೂಪರ್ ಇರ್ತಾರೆ ಟೇಸ್ಟ್. ಸೂಪರ್. वरी स्ट्रेट कर, वरी ये वीडियो करते मतलब कर वरी के पूरा. ಇವೆಲ್ಲರೂ ನಮ್ಮ ಸ್ಕೂಲ್ ಫ್ರೆಂಡ್ಸ್ ನೋಡ್ರಿ ಬಾಬಾ. ನೈಟ್ ಔಟ್ ಮಾಡ್ಲತ್ತೀವಿ ನೋಡ್ರಿ. ಟೈಮ್ 3:57 ನಿಮಿಷ ಆಗ್ಯದ. ಈಗ ನಾವು 12ರಿಂದ ಓಡಾಡ್ಲತ್ತೀವಿ ರೀ. ನೆಕ್ಲೆಸ್ ರೋಡ್ ಅಲ್ಲಿ ಇಲ್ಲಿ ಅಂದ್ರೆ ಚಹಾ ಕುಡ್ದೇವು, ಊಟ ಮಾಡಿದೆವು, ಸಂಗಟ ಎಲ್ಲ ಕಡೆ ಓಡಾಡ್ಲತ್ತೀವಿ ರೀ. ಇವ್ರು ನೋಡ್ರಿ ಎಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಇವರು. ಸೊ ಇವರು ಇವತ್ತು ಮುಂಜಾನೆ ಡ್ಯೂಟಿ ಮೇಲೆ ಇದ್ದರು, ಎಲ್ಲ ಈಗ ಬಂದರ ನಂಗೆ ಭೇಟಿ ಆಗ್ಬೇಕಂತ. ನೈಟ್ ಔಟ್ ಮಾಡಮಿ, ಮಾತಾಡಿಲ್ಲ ಭಾಳ ದಿವಸ ಆಯಿತು, ಭೇಟಿ ಆಗಿಲ್ಲಂತ. ಸೊ ಎಲ್ಲರೂ ಫುಲ್ ಎಂಜಾಯ್ ಮಾಡ್ಲತ್ತೇವೆ. ಇನ್ನೊಂದ್ರಿ ಬಾಬಾ, ನೀವು ಇದು ಅಂತ ಅಬ್ಸರ್ವ್ ಮಾಡಿ ನೋಡ್ರಿ. ಏನಂತಂದ್ರೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಏನರಲ್ರಿ, ಅವ್ರ ಸಂಗಟ ನಾವು ಯಾವ ರೀತಿ ಮಾತಾಡ್ತೀವಿ, ಹೆಂಗೆ ಅವ್ರ ಅಂದ್ರೆ ಕಾಮಿಡಿ ಏನು ಎಲ್ಲ ಮಾತಾಯಿತು. ಅವ್ರಿಗೆ ಭಯ ಆಯಿತು, ಅವ್ರ ಬಲ್ಲಿಂದ ಬಯಸ್ಕೊಂಬೋದಾಯಿತು. ಈ ಮಾತುಗಳು ನಾವು ಈಗ ಪ್ರೆಸೆಂಟ್ ನಾವು ಈ ವಯಸ್ಸಿನಾಗ ಇದ್ದಾಗ ಬೇರೆ ಫ್ರೆಂಡ್ಸ್ ಆತವಲ್ಲ ಅವ್ರ ಸಂಗಟಿಗೆ ನಾವು ಮಾತಾಡೋದು. ಸೊ ಸ್ಕೂಲ್ ಫ್ರೆಂಡ್ಸ್ ಅಂದ್ರೆ ಸ್ಕೂಲ್ ಫ್ರೆಂಡ್ಸೇ ಫುಲ್ ಅಂದ್ರೆ ಎಂಜಾಯ್ಮೆಂಟ್ ಟೈಮ್ ಪಾಸ್ ನೋಡ್ಲತ್ತೀರಿ. ಇವ ನಮ್ಮ ಕಾಮಿಡಿ ಪ್ಲೇಯರ್ ಮಹೇಶ್ ಅಂತೀವ, ಫುಲ್ ಎಂಜಾಯ್ ಮಾಡ್ಲತ್ತೀವಿ ನೋಡ್ರಿ. ಸೊ ರಾತ್ರಿ ಹಿಂಗೆ ರೈಡರ್ಸ್ನು ಬರ್ತಾವ್ರಿ ಬಾಬಾ, ಅವ್ರ ಬಲ್ಲಿಂದ ಸ್ವಲ್ಪ ಸೇಫ್ ಆಗಿರ್ರಿ. ಹೆಂಗೆ ಬಂದು ಹೋದು ನೋಡ್ರಿ, ಅವ ಗಾಯಬೇ ಅದನು ಸೆಕೆಂಡ್ನಾಗ ಗೊತ್ತೇ ಆಗಿಲ್ಲ. ಸೊ ಹೋದು ನಮ್ದರ ಟೈಮ್ ಪಾಸ್ ಚಾಲೂನೇ ಅದ ನೋಡ್ರಿ. ನನಗರ ನಾ ಹೇಳ್ತೀನಲ್ರಿ, ಈಸ್ ದಿನ ಆಯಿತು ಭಾಳ ಅಂದ್ರೆ ಮ್ಯಾಕ್ಸಿಮಮ್ ಸ್ಕೂಲ್ ಹೊರಗಿಂದ ಆಮ್ಯಾಗ ಭೇಟಿ ಆಗಿದ್ದೆವು. ಬಟ್ ರೀಸೆಂಟ್ಲಿ ಈಗಿಂದ ಹೇಳ್ತೀನಿ ನಿಮ್ಗೆ, ಭಾಳ ದಿನ ಬಿಟ್ಟು ಇವ್ರಿಗೆ ಭೇಟಿ ಆಗೀನಿ. ನಕ್ಕಿ 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 ಇಷ್ಟು ಅಂದ್ರೆ ಏನು ಹೇಳಿ ನಿಮಗೆ, ತಲಿ ಪೂರ ನರಗಳು ಬೇನೆ ಎಲ್ಲತ್ತೀವಿ ರೀ, ಅಷ್ಟು ನಕ್ಕಿದ್ದೆವು. ಇದು ಟೈಮ್ ಬಾಡ್ ಅದ ರೀ. ಟೈಮ್ ಬಾಡ್ ಒಂದು ಪ್ಲೇಸ್ ಅದ. ಆ ಪ್ಲೇಸಿಗೆ ಎಲ್ಲರೂ ಕುಂತು 4-5 ತನಕ ಮಾತಾಡಿದೇವೆ ರೀ.
ಸೊ ಎಲ್ಲರಿಗೆ ಹೊಂಟ್ರೆ ಯಾರ್ದವ್ರ ಮನೆಗೆ. ಸೊ ಬಾಬಾ ಈ ವ್ಲಾಗ್ಸ್ ಇಲ್ಲೇ ಎಂಡ್ ಮಾಡಮ್ರಿ. ಸೊ ಬಾಯ್ ಎಲ್ಲರಿಗೆ, ಲವ್ ಯು ಆಲ್. ನಾಳೆಗೆ ಸಿಕ್ಕಂಬ್ರಿ ಸಂಕ್ರಾಂತಿ.